ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು ಭಾನುವಾರದ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳು ಏನಿದೆ, ಭವಿಷ್ಯ ಹೇಗಿದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನೇರವಾಗಿ ಈಗ ರಾಶಿಯ ಭವಿಷ್ಯದ ಕಡೆ ಗಮನ ಹರಿಸೋದಾದ್ರೆ ಮೊದಲ 4 ರಾಶಿಗಳ ಫಲಾಫಲ ಹೇಗಿದೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕ ಧಾಯಶರದೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ಹೇಗಿದೆ, ಹೇಗಿರ್ತದೆ ನಿಮ್ಮ ಒಂದು ಹಾದಿ ದಾರಿ, ಅದನ್ನು ಸೂಚಿಸ್ತಕ್ಕಂಥದ್ದು, ಅದನ್ನು ತಿಳಿಸ್ತಕ್ಕಂಥದ್ದು ಗ್ರಹಗಳು. ಹೀಗಾಗಿ ನಾವು ಈ ಹಬ್ಬದ ವಾತಾವರಣ ಬೇರೆ ಇದೆ. ಪ್ರಥಮವಾಗಿ ನಾವು ಗ್ರಹಸ್ಥಿತಿಯನ್ನು ನೋಡಿಬಿಡೋಣ. ನೋಡ್ತಾ ಇದ್ದೀರಾ, ಗುರು ಬುಧರು ಮೇಷರಾಶಿಯಲ್ಲಿರ್ತಕ್ಕಂಥದ್ದು, ಮಾಂದಿ ಸಿಂಹರಾಶಿಯಲ್ಲಿ ಉದಯ ಆಗಿದೆ, ಕೇತು ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಕುಜ ಶನಿಯರು ಇದ್ದಾರೆ ಕುಂಭರಾಶಿಯಲ್ಲಿ, ಚಂದ್ರ ಶುಕ್ರ ರವಿ ರಾಹು ಈ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಚಂದ್ರನ ಸಂಚಾರ ಇಡೀ ವಾರದಲ್ಲಿ ನಮಗೆ ವೃಷಭ ರಾಶಿಯವರೆಗೆ ಆಗುತ್ತೆ. ಹೀಗಿರುವಾಗ ರಾಶಿಗಳ ಫಲಾಫಲ ಹೇಗಿರ್ತದೆ, ಹಬ್ಬ ಬೇರೆ ಇದೆ, ಈ ಸಂದರ್ಭದಲ್ಲಿ ಏನು ತೊಡಕಾಗುತ್ತೆ, ಏನು ಎಡವಟ್ಟುಗಳಾಗುತ್ತೆ, ಏನು ಸರಿಪಡಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡ್ತಾ ಇದ್ದೀರಾ, ವೃತ್ತಿಯಲ್ಲಿ ಲಾಭ, ಬಂಧು ಮಿತ್ರರಿಂದ ವ್ಯಯ ಎರಡೂ ಇದೆ. ಒಂದು ಕಡೆ ಒಳ್ಳೆಯದಿದೆ, ಒಂದು ಕಡೆ ತೊಡಕು ಇದೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇದು ವಾರದ ಆದಿಯಲ್ಲಿ ಯಾಕಪ್ಪ ಅಂತಂದರೆ ಮಾಂದಿಯ ಸಂಚಾರ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು. ನೋಡಿ, ಹಬ್ಬದ ಮುಂದೆ ಹಿಂದೆ ಏನು ನಾವು ಮನೆಯ ವಾತಾವರಣ ಹಾಳು ಮಾಡ್ಕೋಬಾರ್ದು. ಮಕ್ಕಳು ತಾಯಿ ಮಕ್ಕಳ ಬಾಂಧವ್ಯ ಹಾಳಾಗಬಾರ್ದು, ಸಮಾಧಾನವಾಗಿರಬೇಕು. ಹಬ್ಬ ಆಚರಿಸ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದರೆ ಹಬ್ಬ ಮಾಡಿ ಪ್ರಯೋಜನ ಏನು, ಹೀಗಿರ್ತದೆ. ಹೀಗಾಗಿ ಈ ವಾರ ನೀವು ಅದರ ಬಗ್ಗೆ ಸ್ವಲ್ಪ ಸಮಾಧಾನತೆ ಬೇಕು. ಏನಾದರೂ ಸಣ್ಣ ಪುಟ್ಟ ಎಡವಟ್ಟುಗಳಾಗುತ್ತೆ, ಸ್ವಲ್ಪ ನೂಕುಕೊಳ್ಬೇಕು. ಮುಖ್ಯವಾಗಿ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ನೀರಿನ ಅಭಾವ ಸಾಧ್ಯತೆ ಇದೆ, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ವಾರ ಮಧ್ಯಭಾಗದಲ್ಲಿ ನೋಡಿ, ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಯಾವಾಗ ಹಬ್ಬ ಆದ ಮಾರನೇ ದಿವಸದಿಂದ ನಿಮಗೆ ಏನೋ ಆ ಹಬ್ಬದಕ್ಕೆಲ್ಲ ಎಲ್ಲರೂ ಒಟ್ಟಾಗಿ ಸೇರಿರ್ತೀರ, ಅಲ್ಲೇನೋ ಘರ್ಷಣೆಗಳು ತೊಡಕುಗಳು ಉಂಟಾಗಿ ಮತ್ತೆ ಮಾರನೇ ದಿವಸ ಮನಸ್ತಾಪ ಉಂಟಾಗುವ ಸಾಧ್ಯತೆ ಸಹೋದರಲ್ಲಿ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಆದರೆ ಗುರುಚಂದ್ರ ಯುತಿ ಗಜಕೇಸರಿ ಯೋಗವನ್ನು ಹೇಳುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಪ್ರಖ್ಯಾತಿ, ಪ್ರಸಿದ್ಧಿ ಇತ್ಯಾದಿ ಅದಕ್ಕೆಲ್ಲ ಅವಕಾಶಗಳಿದ್ದಾವೆ. ಯುಗಾದಿ ನಂತರದಲ್ಲಿ ನಿಮಗೆ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಇದೆ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರ, ಸ್ವಲ್ಪ ಬಾಯಿವನ್ನು ಹಾಕ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಹರಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಕೆಲಸದಲ್ಲಿ ಯಾವುದೇ ತೊಡಕುಗಳಿಲ್ಲ ನಿಮಗೆ. ವಾರ ಇಡೀ ನಿಮಗೆ ಕೆಲಸ ಕಾರ್ಯಗಳಲ್ಲಿ, ಅದು ಈವನ್ ಹಬ್ಬದ ವಾತಾವರಣದ ಕೆಲಸಗಳೇ ಆಗ್ಬೋದು, ಮನೆ ವಾತಾವರಣದ ಕೆಲಸಗಳೇ ಆಗ್ಬೋದು, ಅದು ತೊಂದರೆ ಇಲ್ಲ. ವಾರಾಂತ್ಯದಲ್ಲಿ ಮಾತ್ರ ಸ್ವಲ್ಪ ಆಹಾರ ವ್ಯತ್ಯಾಸ, ಕುಟುಂಬದಲ್ಲಿ ತೊಡಕು, ಸ್ತ್ರೀಯರಿಗೆ ಹಣಕಾಸಿನ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಏನಪ್ಪ ಪರಿಹಾರ? ಈ ವಾರ ಇಡೀ ನೀವು ಮಾಡಬಹುದಾದ ಪರಿಹಾರ ಏನು, ಅದನ್ನು ನಾವೀಗ ಗಮನಿಸೋಣ. ಪರಿಹಾರಕ್ಕೆ ನೋಡಿ, ಅಮ್ಮನವರಿಗೆ ಒಂದು ಕ್ಷೀರ ದಾನ ಮಾಡಿದ್ರೆ ಇಡೀ ವಾರ ಮಾಡಿ, ಹಬ್ಬದ ದಿವಸನೂ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಈ ವಾರದ ತೊಡಕುಗಳನ್ನು ಬಿಡಿಸ್ಕೊಡುತ್ತೆ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ಅನುಕೂಲ, ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ನೋಡಿ, ಹಬ್ಬ ಹರಿದಿನ ಹೋಗಬೇಕಾಗತ್ತೆ ಊರುಗಳಿಗೆ, ಅಂತಹ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲೇ ಸೋಮವಾರ ಹಬ್ಬ ಮಂಗಳವಾರ ಇರತಕ್ಕಂಥದ್ದಲ್ವ, ಹೀಗಾಗಿ ಸೋಮವಾರ ನಾಳೆ ದಿವಸ ಹೇಗಿರ್ತದೆ ಅಂತಂದರೆ ಹೊರಡೋ ಮುನ್ನ ತರಾತುರಲ್ಲಿ ಗಡಿಬಿಡಿಲಿ ಫಾಸ್ಟಾಗಿ ಹೋಗಬೇಡ, ಇದೆಲ್ಲ ಬೇಡ, ಸಮಾಧಾನ ಇರಲಿ ವಾರದ ಆದಿಯಲ್ಲಿ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ವೃಷಭ ರಾಶಿಯವರಿಗೆ ಹಣಕಾಸಿನ ತೊಡಕಿದೆ, ಕುಟುಂಬದಲ್ಲಿ ಘರ್ಷಣೆಗಳು. ವಾರ ಮಧ್ಯಭಾಗದಲ್ಲಿ ಅಂತಂದರೆ ನೀವು ಹಬ್ಬ ಆದ ಮಾರನೇ ದಿವಸ ಕುಟುಂಬದಲ್ಲಿ ತೊಡಕುಗಳು, ಸಂಘರ್ಷಗಳು, ಮನಸ್ತಾಪಗಳು, ಅಥವಾ ಮನೆಯಿಂದ ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂದು ವ್ಯಥೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಕೆಲಸಕ್ಕೆ ಯಾವುದೇ ತೊಡಕಿಲ್ಲ, ರಜಾ ಹಾಕಿದ್ರಿ, ಊರಿಗೆ ಹೋಗಿದ್ರಿ, ಅಥವಾ ಇನ್ನೇನು ಹಬ್ಬ ಮಾಡಿದ್ರಿ, ಆದರೆ ವೃತ್ತಿಗೆ ಮಾತ್ರ ಏನೂ ತೊಂದರೆ ಆಗಿಲ್ಲ, ತೊಡಕಾಗಿಲ್ಲ. ಈ ವಾರ ನಿಮಗೆ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ ಇದೆ, ಆತಂಕ ಮಾಡ್ಕೊಳ್ಳೋದು ಬೇಡ. ಪರಿಹಾರ ಏನು ಮಾಡೋದು? ಈ ಮಾಂದಿಯ ಸಂಚಾರದಿಂದಾಗಿ ಸಣ್ಣ ಪುಟ್ಟ ಪರಿಹಾರಗಳು, ದುರ್ಗಾ ಕವಚ ಹೇಳಿಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಸಹಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಮಗೆ ವೃತ್ತಿಯಲ್ಲಿ ಮಾನಸಿಕ ಕಿರಿಕಿರಿ, ಹಣಕಾಸಿನ ವ್ಯತ್ಯಾಸ, ಧನಾಸ್ಥಾನದಲ್ಲಿ ಮಾಂದಿ ಸಂಚಾರ, ಚಂದ್ರನಿಗೆ ಬಲವಿಲ್ಲ. ಅಮಾವಾಸ್ಯೆ ಆಜುಬಾಜಲ್ಲಿ ಏನಾಗುತ್ತೆ,
ವೃತ್ತಿ ಸ್ಥಾನದಲ್ಲಿದ್ದಾನೆ ಚಂದ್ರ, ಇದು ಮನಸ್ಸಿಗೆ ಪೆಟ್ಟಾಗುತ್ತೆ. ರಜಾ ಕೊಡೋದಿಲ್ಲ ಅಥವಾ ರಜಾ ಸಿಗೋದಿಲ್ಲ ಅಥವಾ ಇನ್ನೇನೋ ಕೆಲಸದ ಒತ್ತಡದಲ್ಲಿ ಕೊನೆಯ ಮೂಮೆಂಟಲ್ಲಿ ಹೋಗುವಂಥ ಪರಿಸ್ಥಿತಿ, ಇಂಥದ್ದನ್ನೆಲ್ಲ ಸೂಚಿಸುತ್ತೆ. ಸ್ವಲ್ಪ ವ್ಯಥೆ ಇದೆ ವಾರದ ಆದಿಯಲ್ಲೇ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರ ಲಾಭಕ್ಕೆ ಬರ್ತಾನೆ, ಧನಾಧಿಪತಿ. ಈಗ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಚಿಗುರುತ್ತೆ, ಸ್ವಲ್ಪ ಅನುಕೂಲ ಆಗುತ್ತೆ. ಏನೋ ಪರವಾಗಿಲ್ಲ, ಸ್ವಲ್ಪ ಅನುಕೂಲ ಆಯಿತು, ಕುಟುಂಬದವ್ರು ಸಹಕಾರ ಮಾಡಿಕೊಟ್ರು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಇನ್ನು ಮುಖ್ಯವಾಗಿ ವೃತ್ತಿಯಲ್ಲೂ ಕೂಡ ಯಾವುದೇ ನಿರಾಳತೆ ಉಂಟಾಗಿ ಒಂದು ಲಾಭ, ಒಂದು ಏನು ಪ್ರಶಂಸೆ, ಈ ಥರದ್ದೆಲ್ಲ ಉಂಟಾಗ್ತಕ್ಕಂಥದ್ದು. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ವ್ಯಥೆ ಇದೆಲ್ಲ ವಾರದ ಅಂತ್ಯದಲ್ಲಿ ನಿಮಗೆ, ವಾರ ಮಧ್ಯದಿಂದ ಕೊನೆ ಶುರುವಾಗಿ ಆರೋಗ್ಯ ವ್ಯತ್ಯಾಸ, ಮಾನಸಿಕ ವ್ಯಥೆ, ಆಪ್ತರಿಗಾಗಿ ಸ್ವಲ್ಪ ಹೆಚ್ಚಿನ ಖರ್ಚು, ಸ್ತ್ರೀಯರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಧನವ್ಯಯ, ಇದನ್ನೆಲ್ಲ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಒಂಥರ ವ್ಯಥೆ ಆದರೆ ವಾರದ ಅಂತ್ಯದಲ್ಲೂ ಒಂಥರ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು. ಪರಿಹಾರ ಏನು ಮಾಡ್ಕೊಳ್ಳೋದು ಹಾಗಿದ್ದರೆ, ಪರಿಹಾರವನ್ನು ಗಮನಿಸಿ ನೋಡಿ. ಬಹಳ ಮುಖ್ಯವಾಗಿ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದಿಲ್ಲ. ಮಾಂದಿಯೇ ನಿಮಗೆ ತುಂಬ ತೊಡಕು. ಹೀಗಾಗಿ ಇದರ ನಿವಾರಣೆಗೆ ಕೃಷ್ಣ ದರ್ಶನ, ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ತುಂಬ ಸಹಾಯವಾಗುತ್ತೆ. ಇದು ಮಿಥುನ ರಾಶಿಯವರ ಇಡೀ ವಾರದ ಒಂದು ಎಚ್ಚರಿಕೆಗೆ ತೆಗೆದುಕೊಳ್ಬೇಕಾದ ಒಂದು ಪರಿಹಾರ. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ವೃತ್ತಿಯಲ್ಲಿ ಅನುಕೂಲ, ಹಣಕಾಸಿಗೆ ತೊಂದರೆ. ಯಾಕಂದರೆ ಧನಸ್ಥಾನದಲ್ಲಿ ಮಾಂದ್ಯ ಸಂಚಾರ ಹೋದರೆ ಹಣ ವ್ಯಯ ಆಗುತ್ತೆ. ಹಬ್ಬದ ವಾತಾವರಣದ ಸಂದರ್ಭದಲ್ಲಿ ಹಬ್ಬದ ಆ ಸಂತೋಷಕ್ಕಿಂತ ದುಃಖವೇ ಹೆಚ್ಚಾಗಬಾರ್ದು. ಹಣಕಾಸಿನ ಸ್ವಲ್ಪ ಗಮನ ಹರಿಸಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ವ್ಯಯ ಅದೇ ಯಥಾ ಪ್ರಕಾರ ಸೂಚಿಸ್ತಾ ಇದೆ. ಅಂತೂ ಹಬ್ಬ ನಿಮ್ಮ ಪಾಲಿಗೆ ಒಂದು ಸ್ವಲ್ಪ ಹಣ ಖರ್ಚನ್ನು ಸೂಚಿಸ್ತಾ ಇತ್ತು, ಸ್ವಲ್ಪ ಹುಷಾರಾಗಿರಿ. ವಾರ ಮಧ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಮನೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಬಹುದು, ಹೊರಗಿನ ಕೆಲಸಗಳಾಗಬಹುದು, ಇವೆಲ್ಲ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಆ ರೀತಿಯಲ್ಲಿ ಕೆಲಸದ ವಿಚಾರದಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನ ಇದೆ, ಸಂಶಯ ಇಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ವಾರದ ಅಂತ್ಯದಲ್ಲಿ ಚಂದ್ರ ಲಾಭದಲ್ಲಿರೋ ಕಾರಣದಿಂದಾಗಿ ಹೆಚ್ಚಿನ ಲಾಭ ಕಾಣ್ತೀರ. ಸ್ತ್ರೀಯರಿಗಂತೂ ಲಾಭ, ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗ್ತಕ್ಕಂಥದ್ದು. ಹಬ್ಬದ ವಾತಾವರಣದಿಂದ ನಿಮಗೆ, ಹಬ್ಬದ ಮುಂದಿನ ದಿನಗಳು ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಸೌಖ್ಯವನ್ನು ತಂದುಕೊಡುತ್ತೆ. ಮನಸ್ಸಿಗೆ ನಿರಾಳತೆ ಉಂಟು ಮಾಡುತ್ತೆ. ಆತಂಕ ಬೇಡ. ಪರಿಹಾರಕ್ಕೆ ಏನು ಮಾಡಬೇಕು? ಸಣ್ಣ ಪುಟ್ಟ ತೊಡಗುಗಳಿದ್ದಾವಲ್ಲ, ಹಣ ವ್ಯಯ, ಈ ಥರದಕ್ಕೆಲ್ಲ ಸ್ವಲ್ಪ ತೊಡಕಿದೆ. ಆದರೂ ಗಾಬರಿ ಮಾಡಿಕೊಳ್ಳದೆ ಇಷ್ಟ ದೇವತಾ ಆರಾಧನೆ ಮಾಡಿ. ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಕ್ಷೀರ ಸಮರ್ಪಣೆ ಅಥವಾ ಪುಷ್ಪ ಸಮರ್ಪಣೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆ ಹಣಕಾಸಿನ ತೊಡಕಿದೆಯಲ್ಲ ವಾರದ ಆದಿಯಲ್ಲಿ, ಅದನ್ನು ಬಿಡಿಸಿಕೊಡುತ್ತೆ ಮಹಾಲಕ್ಷ್ಮಿ ಪ್ರಾರ್ಥನೆಯಿಂದ. ಇದು ಕರ್ಕಟಕ ರಾಶಿವರೆಗಿನ ಫಲಗಳು. ಓಕೆ, ಯುಗಾದಿ ಹಬ್ಬದ ವಾರ ಇದು. ಹೌದು, ಯುಗಾದಿ ಹಬ್ಬದ ಸಂಭ್ರಮದಲ್ಲಿರ್ತಾರೆ. ಅದ್ರ ಮಧ್ಯದಲ್ಲಿ ನಮ್ಮ ರಾಶಿಗಳ ಇಡೀ ವಾರದ ಫಲ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀರಿ ಶಾಸ್ತ್ರಿಗಳೇ. ಮೊದಲ 4 ರಾಶಿಗಳ ಬಗ್ಗೆ ಈಗಾಗಲೇ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.